ಎಲ್ಲ ಊಟ ತಿಂದ್ರಿ? ನೀವ್ ಏನ್ ಕೆಲಸ ಮಾಡ್ತಿದ್ರಿ? ಎಲ್ಲಿದ್ರಿ? ಏನ್ ಕೆಲಸ ಮಾಡ್ತಿದ್ರಿ? ನಾವು ಇಲ್ಲೇ ಇದರಲ್ಲಿ ಬೆಂಗಳೂರಲ್ಲೇ ಮೇಡಮ್, ಬೆಂಗಳೂರು ಎಸ್ಎಂಪುರದಲ್ಲಿ ಮೇಡಮ್ ಇರೋದು. ನಾವು ಗಾರೆ ಕೆಲಸ ಮಾಡೋದು. ಅದು ಬಗ್ಗೆ ಕೆಲಸ ಮಾಡ್ಬೇಕಾದ್ರೆ ಉಳಿತೇವಿ, ಇದೇವರಿ ಒಟ್ಟವರಿ ಬರ್ತದೆ ಮೇಡಮ್. ಊಟ ಎಲ್ಲ ಕರೆಕ್ಟ್ ಆಗಿ ಹೊರಗಡೆ ತಿಂತಾ ಇದ್ರಿ? ಇಲ್ಲ ಮೇಡಮ್, ಅದು ಸ್ವಲ್ಪ ದಿವಸ ಹೊರಗಡೆ ಊಟ ಮಾಡಿದೆ ಮೇಡಮ್. ಹೊರಗಡೆ ಊಟ ಮಾಡಿದಾಗ ಅವಾಗಿಂದ ನನಗೆ ನಾಟಕ ಆಯ್ತಾ ಗೊತ್ತಿಲ್ಲ ಮೇಡಮ್. ಇವಾಗ ಹಂಗೆ ಮೇಡಮ್, ಇವಾಗ ಸ್ವಲ್ಪ ಅದರಿಂದಾಗಿ ಕುತ್ತಿಗೆಯಲ್ಲಿ ಸಮಸ್ಯೆ ಬರ್ತಾ ಇದೆ. ಹೌದು ಮೇಡಮ್. ಇವ್ರಿಗೆ MRI ಅಲ್ಲಿ ಡಿಸ್ಕ್ ಡೆಸಿಕೇಶನ್ ತುಂಬಾ ಇದೆ, ಡಿಹೈಡ್ರೇಷನ್ ಇದೆ, ಮೈಲ್ಡ್ ಡಿಸ್ಕ್ ಬಲ್ಜ್ ಇದೆ. ಬಟ್ ಈವನ್ ದೋ ಇಟ್ ಇಸ್ ಅ ಮೈಲ್ಡ್ ಡಿಸ್ಕ್ ಬಲ್ಜ್, ಇಟ್ ಈಸ್ ಶೋಯಿಂಗ್ ಅ ಸಿವಿಯರ್ ಸಿಂಪ್ಟಮ್ಸ್. ತುಂಬಾ ತೀವ್ರವಾದಂತಹ ನೋವನ್ನು ಕೊಡ್ತಾ ಇದೆ. ಅದು ಅವ್ರಿಗೆ ಜೀರ್ಣಕ್ರಿಯೆ ಸಮಸ್ಯೆಯಿಂದ ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ನಾವು ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೆ ವಮನ ಚಿಕಿತ್ಸೆಯನ್ನ ಹೇಳಿದ್ವಿ. ಅದನ್ನ ಮಾಡ್ಕೊಂಡ್ಮೇಲೆ ಅವರಿಗೆ ಸ್ವಲ್ಪ ರಿಲೀಫ್ ಇದೆ. ಬಟ್ ಸಂಪೂರ್ಣವಾಗಿ ಇನ್ನೂ ರಿಸಲ್ಟ್ ಬರಬೇಕು. ಪಥ್ಯಗಳನ್ನ ಹೇಳಿದಂಗೆ ಫಾಲೋ ಮಾಡಿ ಚೆನ್ನಾಗಿ ಔಷಧಿಗಳನ್ನ ಬೇರೆದು ಮಾಡಿ ಕೊಟ್ಟಿದೀವಿ. ಇವತ್ತು ಮಾಡಿರ್ತಕ್ಕಂಥ ಚಿಕಿತ್ಸೆಯಲ್ಲಿ ನಿಮ್ಮ ಅನುಭವ ಏನು? ಪರವಾಗಿಲ್ಲ ಮೇಡಮ್. ಮೊನ್ನೆ ಫಸ್ಟಿಗೆ ಬಂದಾಗ ಸ್ವಲ್ಪ ಒಂದು 20% ಪರವಾಗಿದ್ದಿಲ್ಲ ಮೇಡಮ್. ಇವತ್ತಿಗೆ ಒಂದು 40% ಪರವಾಗಿಲ್ಲ ಮೇಡಮ್. 40% ಪರವಾಗಿಲ್ಲ, ರಿಲೀಫ್ ಇದೆ. ರಿಲೀಫ್ ಇದೆ ಮೇಡಮ್. ಇವಾಗ ಸಡನ್ ಹೆಂಗ್ ಕಡಿಮೆ ಆಗುತ್ತೆ ಮೇಡಮ್? ಮತ್ತೆ ನಕ್ಕೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ರೆಸ್ಟ್ ಮಾಡೋದು. ಜೊತೆಗೆ ನಿಮ್ಮ ಮಾವರನ್ನು ಕರ್ಕೊಂಡು ಬಂದಿದ್ದೀರಾ ಈ ಸತಿ ಬಂದಾಗ. ನಿಮಗೇನ್ ಸಮಸ್ಯೆ ಇತ್ತು? ಮತ್ತೆ ಅವರಿಗೆ ನಮ್ಮ ಸೇಮ್ ಸಮಸ್ಯೆ ಬಿಡಿ. ಏನ್ ಅನ್ನಿಸ್ತು ನಿಮಗೆ ಇವತ್ತು ಚಿಕಿತ್ಸೆ ಮಾಡದ್ಮೇಲೆ? ಸ್ವಲ್ಪ ಪರವಾಗಿಲ್ಲ, ಅದೆಲ್ಲ ಮಾಡದ್ಮೇಲೆ ಸ್ವಲ್ಪ ಬಾಡಿ ಹಗುರ ಅನ್ನಿಸ್ತಾ ಇದೆಯಾ? ಸ್ವಲ್ಪ ಅನಿಸ್ತು. ಆಯ್ತು, ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಬೇಕು. ನಿಮಗೂ ಇಲ್ಲಿ ಕುತ್ತಿಗೆಯಲ್ಲೂ ಸಮಸ್ಯೆ ಇದೆ, ಮತ್ತೆ ಸೊಂಟದಲ್ಲೂ ಡಿಸ್ಕ್ ಸಮಸ್ಯೆ ಇದೆ, ಜೊತೆಗೆ ಹಾರ್ಟ್ ಬ್ಲಾಕ್ಸ್ ಇದಾವೆ, ಶುಗರ್ ಇದೆ, ಸೊ ಹಿಂಗಿರ, ಮತ್ತೆ ಒಬೆಸಿಟಿ ಇದೆ. ಸೊ ಅಂದ್ರೆ ದಪ್ಪ ಇದ್ದೀರಾ, ಹಂಗಾಗಿ ಇವೆಲ್ಲದಕ್ಕೂ ಚಿಕಿತ್ಸೆ ಆಗ್ಬೇಕು. ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿ ಒಂದ್ 3 ತಿಂಗಳು ಚೆನ್ನಾಗಾಗತ್ತೆ. ಇವ್ರ ಜೊತೆಗೆ ಬನ್ನಿ. ಮುಖ ಎಲ್ಲ ಕಪ್ಪಾಗಿದೆ, ಇದೆಲ್ಲ ಚೆನ್ನಾಗ್ ಆಗ್ಬೇಕು. ಔಷಧಿ ಎಲ್ಲ ಚಂದ ಮಾಡಿ ತಗೊಳ್ಳಿ, ರೆಡಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಆಯ್ತು.